ಮೊನ್ನೆ ಆಗಸ್ಟ್ 11ನೇ ತಾರೀಕು ಬಲೂಚಿಸ್ತಾನ್ ಅಧಿಕೃತವಾಗಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿಕೊಳ್ಳೋದ್ರೊಂದಿಗೆ ಪಾಕಿಸ್ತಾನ 2 ಭಾಗ ಆಗಿ ಒಡೆದೋಗಿದೆ. ಅಫಿಷಿಯಲ್ ಆಗಿ ಬಲೂಚಿಸ್ತಾನಿಗೆ ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆ ಮಾನ್ಯತೆ ಕೊಡೋದೊಂದೇ ಬಾಕಿ ಉಳ್ಕೊಂಡಿದೆ. ಪಾಕಿಸ್ತಾನದ ಧ್ವಜವನ್ನು ಕಿತ್ತು ಹಾಕಿ ಬಲೂಚಿಗಳು ತಮ್ಮದೇ ಆದಂಥ ಹೊಸ ರಾಷ್ಟ್ರ ಧ್ವಜವನ್ನು ಕೂಡ ಹಾರಿಸ್ಬಿಟ್ಟಿದ್ದಾರೆ. ಮಾ ಬಲೋಚಿನಿ ಎಂದು ಪ್ರಾರಂಭವಾಗುವಂಥ ಹೊಸ ರಾಷ್ಟ್ರಗೀತೆ ಕೂಡ ಹಾಡಿಬಿಟ್ಟಿದ್ದಾರೆ. ಜನ ಪಾಕಿಸ್ತಾನಿ ಕರೆನ್ಸಿ ಅಂದರೆ ರೂಪಾಯಿ, ಪಾಕಿಸ್ತಾನಿ ರೂಪಾಯಿಗೆ ಗುಡ್ ಬೈ ಹೇಳಿ ತಮ್ಮದೇ ಆದಂಥ ಒಂದು ಹೊಸ ನಾಣ್ಯ ಕರೆನ್ಸಿ ಬಲೋಚ್ ಫೇಲಸ್ ಅನ್ನುವಂಥ ಕರೆನ್ಸಿ ಕೂಡ ಅಧಿಕೃತವಾಗಿ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಅದರಲ್ಲೇ ಕಟ್ಟುನಿಟ್ಟಾಗಿ ವ್ಯಾಪಾರ ವಹಿವಾಟು ನಡೆಸಬೇಕು ಅಂತ ಹೇಳಿ ಕೂಡ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರಂತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಿರ್ ಯಾರ್ ಬಲೂಚ್ ಹೆಸರಿನಲ್ಲಿ ಬಲೂಚ್ ನಾಡಿನಾದ್ಯಂತ ಮನೆ ಮಾತಾಗಿರುವಂಥ ಬಲೂಚ್ ನಾಯಕ ಆಗಸ್ಟ್ 15ನೇ ತಾರೀಕು 80ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರವೊಂದನ್ನು ಬರೆದು ವಿಶ್ ಕೂಡ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಒಂದು ಅದ್ಭುತ ಆಫರ್ ಕೂಡ ಭಾರತದ ಮುಂದೆ ಇಟ್ಟಿದ್ದಾರೆ. ಪಾಕಿಸ್ತಾನದ ಕರಾಚಿ ಪಕ್ಕದಲ್ಲಿರುವಂತಹ ಆದರೆ ಬಲೂಚಿಸ್ತಾನಕ್ಕೆ ಸೇರಿದಂತಹ ಬಂದರುಗಳನ್ನು ಅಂದರೆ ಸೀಪೋರ್ಟ್ಗಳನ್ನು ಬಳಸಿಕೊಳ್ಳುವಂತೆ ಮತ್ತು ಆ ಮೂಲಕ ಬಲೂಚಿಸ್ತಾನದೊಂದಿಗೆ ವ್ಯಾಪಾರ ವಹಿವಾಟು ನಡೆಸುವಂತೆ ಭಾರತಕ್ಕೆ ಮನವಿಯನ್ನು ಕೂಡ ಬಲೂಚ್ ನಾಯಕ ಮಾಡಿಕೊಂಡಿದ್ದಾರೆ. ನೋಡಬೇಕು ಇಂಡಿಯನ್ ಗೌರ್ಮೆಂಟ್ ಪ್ರಧಾನಮಂತ್ರಿ ಏನು ಡಿಸಿಷನ್ ತಗೊಳ್ತಾರೆ ಅಂತ. ಇದು ಪಾಕಿಸ್ತಾನ ಇಬ್ಬಾಗವಾಗಿ ಬಲೂಚಿಸ್ತಾನ್ ಸಪ್ರೇಟ್ ಆದಂಥ ಕಥೆಯಾದರೆ, ಮತ್ತೊಂದು ಕಡೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರ್ನಲ್ಲಿ ಅರ್ಥಾತ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ್ POJ ಇದೆಯಲ್ಲ, ಅಲ್ಲಿ ಮೊನ್ನೆ ಆಗಸ್ಟ್ 15ನೇ ತಾರೀಕು ಮುಸ್ಲಿಂ ಜನ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಪಬ್ಲಿಕ್ನಲ್ಲಿ ಘೋಷಣೆ ಕೂಗಿದ್ದಾರೆ. ನಾವು ಹಿಂದೂಸ್ತಾನ ಸೇರ್ಕೊಳ್ತೀವಿ, ನಮಗೆ ಪಾಕಿಸ್ತಾನ ಬೇಡ ಅಂತ ಹೇಳಿ ಕೂಗಿ ಹೇಳ್ತಾ ಇದ್ದಾರೆ ಕೂಡ ಇವತ್ತಿಗೂ. ಹಾಗಾದರೆ ನಮ್ಮಿಂದ ಕೈಜಾರಿ ಹೋಗಿರುವಂತಹ ಹಾಲಿ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿರುವಂತಹ POK ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ಅಂತ ಒಂದು ವೇಳೆ ಯುದ್ಧ ಏನಾದರೂ ಪಾಕಿಸ್ತಾನ ಇಂಡಿಯಾ ಮಧ್ಯೆ ನಡೆದಂಥದ್ದೇ ಆದರೆ ಈ ಜನ POK ಜನ ಭಾರತೀಯ ಸೇನೆಗೆ ಸಪೋರ್ಟ್ ಮಾಡ್ತಾರಾ? ತಿಂಗಳುಗಟ್ಟಲೆ ನಡೆಯುವಂಥ ಯುದ್ಧವನ್ನು ಕೇವಲ 3-4 ದಿನಗಳಲ್ಲೇ ಮುಗಿಸ್ಕೊಡ್ತಾರಾ? ನಿಜವಾಗ್ಲೂ ಹಾಗೇ ಬಿಡುತ್ತಾ? ಆದಷ್ಟು ಬೇಗ ನಾವು ಕಳೆದುಕೊಂಡಿರುವಂತಹ POK ಪುನಃ ನಮಗೆ ಸಿಗಲಿ ಅಂತ ಹೇಳ್ತಾ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದರೆ ಹಾರ್ಮುಜ್ ಜಲಸಂಧಿ, ಇಲ್ಲಿ ಇರಾನ್, ಅಮೇರಿಕ, ಇಸ್ರೇಲ್ ಮಧ್ಯೆ ಯಾವಾಗಲೂ ಒಂದಲ್ಲ ಒಂದು ಕಾರಣಕ್ಕೆ ಯುದ್ಧ ಸಂಘರ್ಷ ನಡೆಯುತ್ತಲೇ ಇರುತ್ತೆ. ಭಾರತಕ್ಕೆ ಅಗತ್ಯವಿರುವಂಥ ಕ್ರೂಡ್ ಆಯಿಲ್ನ ಬಹುತೇಕ ಪಾಲು ಈ ಜಲಸಂಧಿಯನ್ನು ದಾಟೇ ಬರಬೇಕಾಗಿರೋದ್ರಿಂದ ಯುದ್ಧದ ಸಮಯದಲ್ಲಿ ಆಯಿಲ್ ಸರಬರಾಜಿನಲ್ಲಿ ಆಗುವಂತಹ ಸ್ಥಗಿತ ಅಥವಾ ವಿಳಂಬದಿಂದಾಗಿ ಭಾರತದಲ್ಲಿ ಗ್ಯಾಸು, ಪೆಟ್ರೋಲು, ಡೀಸೆಲ್ ಇದರ ಮೇಲೆ ಅಭಾವ ಉಂಟಾಗುತ್ತೆ. ಬೆಲೆಗಳು ಹೆಚ್ಚಾಗ್ತವೆ, ರೂಪಾಯಿ ಮೌಲ್ಯ ಕುಸಿಯುತ್ತೆ. ಇದು ನೇರವಾಗಿ ನಮ್ಮ GDP ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಈ ಕಾರಣಕ್ಕೆ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ತರಿಸ್ಕೊಳ್ತಾ ಇದೆ. ಆದರೆ ಆಯಿಲ್ ಶಿಪ್ಮೆಂಟ್ ಆಗೋದು ಹಡಗುಗಳಲ್ಲಿ. ರಷ್ಯಾದ ಹಡಗುಗಳು ಸಮುದ್ರಕ್ಕೆ ಇಳಿದು ಜಪಾನಿಗೆ ಬಂದು ಅದನ್ನು ದಾಟ್ಕೊಂಡು ಸೌತ್ ಕೊರಿಯಾಗೆ ಬಂದು ಅದನ್ನು ಕ್ರಾಸ್ ಮಾಡಿ ಫಿಲಿಪೀನ್ಸ್ ಕಡೆ ಬಂದು ಫಿಲಿಪೀನ್ಸಿಂದ ಮುಂದಕ್ಕೆ ಇಂಡೋನೇಷ್ಯಾಗೆ ಬಂದು ಅಲ್ಲಿಂದ ಸಿಂಗಪೂರ್ಗೆ ಬಂದು ಸಿಂಗಪುರ್ ದಾಟ್ಕೊಂಡು ಮಲೇಷಿಯಾಗೆ ಬಂದು ಮಲೇಷಿಯಾ ಮೂಲಕ ಭಾರತಕ್ಕೆ ರೀಚ್ ಆಗೋಷ್ಟರಲ್ಲಿ 30-40 ದಿವಸ ಬೇಕು. ಜಸ್ಟ್ 3-4 ದಿವಸ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಇದ್ರೇ ಜನಜೀವನ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಹಾಗಿದ್ದಾಗ ಯುದ್ಧ ಕಾಲದಲ್ಲಿ ಸ್ಟಾಕ್ ಇಲ್ಲದೇ ಇರುವಂತಹ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ 30-40 ದಿವಸ ಕಾಯೋದು ಅಂತಂದರೆ ಹೇಗೆ? ಅದು ನಿಜವಾಗ್ಲೂ ಸಾಧ್ಯನಾ? ಖಂಡಿತ ಇಲ್ಲ. ಸರಿ, ಹಾಗಾದರೆ ಈ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ನೇ ಇಲ್ವಾ? ಖಂಡಿತ ಇದೆ ಅನ್ನುತ್ತೆ ರಷ್ಯಾ.
ರಷ್ಯಾ ತನ್ನ ದೇಶವನ್ನು ಭಾರತದೊಂದಿಗೆ ರೈಲ್ವೆ ಮೂಲಕ ಕನೆಕ್ಟ್ ಮಾಡುವಂಥ ಒಂದು ಅದ್ಭುತವಾದ ಪ್ರಪೋಸಲ್ ಭಾರತದ ಮುಂದೆ ಇಟ್ಟಿದೆ. ರಷ್ಯಾ ತನ್ನ ಗಡಿಯಲ್ಲಿರುವಂತಹ ತುರ್ಕ್ಮೇನಿಸ್ತಾನ ಅಥವಾ ಕಜಕಿಸ್ತಾನ, ಅಲ್ಲಿಂದ ಮುಂದೆ ಅಫ್ಘಾನಿಸ್ತಾನ, ದೆನ್ ಪಾಕಿಸ್ತಾನಗಳಲ್ಲಿ ರೈಲ್ವೆ ಹಳಿಗಳನ್ನ ನಿರ್ಮಾಣ ಮಾಡಿ ಕೊನೆಗೆ ಪಾಕಿಸ್ತಾನದ ಬಾರ್ಡ್ರ್ ಮೂಲಕ ಭಾರತ ದೇಶದೊಂದಿಗೆ ಕನೆಕ್ಟ್ ಆಗುವಂಥದ್ದು ಈ ಪ್ರಾಜೆಕ್ಟ್ನ ವಿಶೇಷ. ಒಂದು ವೇಳೆ ಅದು ಕಾರ್ಯರೂಪಕ್ಕೆ ಬಂದುಬಿಟ್ರೆ ಜಸ್ಟ್ 6-7 ಡೇಸ್ನಲ್ಲಿ ರಷ್ಯಾದಿಂದ ಭಾರತಕ್ಕೆ ಕ್ರೂಡ್ ಆಯಿಲ್ ಸಪ್ಲೈ ಮಾಡಬಹುದು. ಹಡಗುಗಳ ಮೂಲಕ ಆದರೆ 30-40 ದಿವಸ ತಗೊಳುತ್ತೆ. ಆದರೆ ಅದೇ ಟ್ರೈನ್ ಮೂಲಕ ಜಸ್ಟ್ 6-7 ದಿವಸ ಸಾಕು. ನೋಡಿದ್ರಾ, ಎಂಥ ವೆರಿ ವೆರಿ ಇಂಪ್ರೆಸಿವ್ ಪ್ರಾಜೆಕ್ಟ್ ಆ್ಯಂಡ್ ಆಲ್ಸೋ ವೆರಿ ಎಕನಾಮಿಕಲ್. ಏನಂತೀರಾ? ಈ ಆಫ್ಘಾನಿಸ್ತಾನ ಪಾಕಿಸ್ತಾನ ತುಂಬ ಕಷ್ಟದಲ್ಲಿದ್ದಾವೆ, ನಿಮಗೆ ಗೊತ್ತೇ ಇದೆ. ಬಡತನ ಕಿತ್ಕೊಂಡು ತಿಂತಾ ಇದೆ. ಅಲ್ಲಿ ಅವ್ರ ಹತ್ರ ದುಡ್ಡಿಲ್ಲ ಸಾಕಷ್ಟು ಪರ್ಚೇಸ್ ಮಾಡಲಿಕ್ಕೆ. ಹೀಗಿರುವಾಗ ರಷ್ಯಾ ಮತ್ತು ಭಾರತದಿಂದ ಚೀಪ್ ಆ್ಯಂಡ್ ಬೆಸ್ಟ್ ವಸ್ತುಗಳನ್ನ, ಗೂಡ್ಸನ್ನು ಆರಾಮಾಗಿ ಇಂಪೋರ್ಟ್ ಮಾಡ್ಕೊಳ್ಬಹುದಲ್ಲ ಅನ್ನೋ ಕಾರಣಕ್ಕೆ ಈ ಎರಡೂ ದೇಶಗಳು ಪ್ರಾಜೆಕ್ಟ್ಗೆ ಕಣ್ಣು ಮುಚ್ಕೊಂಡು ಸೈನ್ ಆಗ್ತವೆ. ಅದರಲ್ಲಿ ಡೌಟೇ ಇಲ್ಲ. ಬಟ್ ಇಂಡಿಯಾ ಮುಂದೆ ಬರುತ್ತಾ? ಅಫ್ಘಾನಿಸ್ತಾನವನ್ನು ನಂಬೋದಾದರೂ ಪಾಕಿಸ್ತಾನವನ್ನು ಹೇಗೆ ನಂಬ್ತೀರಾ? ಯಾಕೆ ಅಂದರೆ ಒನ್ಸ್ ಈ ರೈಲ್ವೆ ಕನೆಕ್ಟಿವಿಟಿ ಬಂದುಬಿಟ್ರೆ ರೈಲ್ಗಳು ಪಾಸ್ ಆಗ್ತಾ ಇರುತ್ತೆ ಪಾಕಿಸ್ತಾನದಿಂದ ಇಂಡಿಯಾಗೆ. ಅದು ಇದು ತೊಗೊಂಡು ಬರ್ತಾ ಇರ್ತವೆ. ಕಂಟೈನರ್ಸ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆ ಕಡೆಯಿಂದನೂ ಬರ್ತಾ ಇರ್ತವೆ, ಈ ಕಡೆಯಿಂದನೂ ಹೋಗ್ತಾ ಇರ್ತವೆ. ಸೊ ಆರಾಮಾಗಿ ಟೆರ್ರಿಸ್ಟು ಈ ಹೋಗ್ಬರೋ ರೈಲ್ಗಳ ಮುಖಾಂತರ ಖಂಡಿತ ಭಾರತಕ್ಕೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ. ಯಾಕೆ ಕೊಡೋಕ್ಕಾಗೋದಿಲ್ಲ ಅನ್ನೋದು ಬಹುಶಃ ಭಾರತಕ್ಕಿರುವಂಥ ಒಂದು ಆತಂಕ ಇರ್ಬೋದು. ಜೊತೆಗೆ ಈಗಾಗಲೇ ಭಾರತ ಪಾಕಿಸ್ತಾನದೊಂದಿಗೆ ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟನ್ನು ನಿಲ್ಲಿಸ್ಬಿಟ್ಟಿದೆ. ಈ ರೈಲ್ವೆ ಪ್ರಾಜೆಕ್ಟ್ ಮೂಲಕ ಮತ್ತೆ ಅದನ್ನು ಶುರು ಮಾಡುತ್ತಾ ಇಂಡಿಯಾ? ಒಪ್ಕೊಳ್ಳುತ್ತಾ ಈ ಪ್ರಾಜೆಕ್ಟ್ನ? ಜಸ್ಟ್ ನಾವು ನೀವು ಏನು ಮಾಡಬೇಕು, ವೆಯ್ಟ್ ಆ್ಯಂಡ್ ಸಿ. ನಮ್ಮ ಕೈಯಲ್ಲಿ ಏನೂ ಇಲ್ಲ.